ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೂಪರ್ ಆಗಿದೆ ಗೈಸ್. ವಾವ್, ರಜಾ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅಯ್ಯೋ ಹಿಂದ್ಗಡೆ ಗ್ಲಾಸ್ ಇದೆ. ಯಾರೋ ಅಂತ ಗೊತ್ತಾಯ್ತಾ? ಕ್ಲಾಸ್ ಅಟೆಂಡ್ ಮಾಡೋ ಹುಟ್ಟಿದು. ಅಲ್ಲಿ ಲ್ಯಾಪ್ಟಾಪ್ನಲ್ಲಿ ಕ್ಲಾಸ್ ನಡೀತಾ ಇದೆ, ಇಲ್ಲಿ ಬಂದು ಕೂತಿದ್ದಾಳೆ, ಓದ್ಕೋತಾನೆ ಇದ್ದೀವಿ. ಹೋಗಮ್ಮ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸ್ಯಾಟರ್ಡೇ ಮಾರ್ನಿಂಗು ಟಿಫನ್ನು ಲೇಟಾಗಿ ಮಾಡೋಣ ಅಂತ ಭವಿಷ್ಯಂಗೆ ಅಕ್ಕಿ ರೊಟ್ಟಿ ಮಾಡಿ ಮೊಸರು ಒಗ್ಗರಣೆ ಮಾಡಿ ಕೊಟ್ಟೆ, ತಿನ್ಕೊಂಡ್ಲು. ಇವಾಗ ನಮ್ಮ ಯಜಮಾನ್ರಿಗೆ ಪುರಿ ಉಪ್ಪಿಟ್ಟು ಮಾಡಬೇಕು. ಆ್ಯಂಡ್ ಇವತ್ತೇನೋ ಒಂದು ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ, ಬಟ್ ಅದನ್ನು ಇವತ್ತೇ ತೋರಿಸೋದಕ್ಕಾಗಲ್ಲ. ಪೈನಾಪಲ್ ಯೂಸ್ ಮಾಡಿಕೊಂಡು ಕಾರ್ಬನೇಟೆಡ್ ಡ್ರಿಂಕ್ ಮಾಡ್ತಾಯಿದ್ದೀನಿ. ನಾನು ಇನ್ಸ್ಟಾ ರೀಲ್ಸ್ನಲ್ಲೆಲ್ಲ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಸೋಡಾ ಡ್ರಿಂಕ್ ಇದ್ದಂಗಿರುತ್ತೆ ಅಂತ ಹೇಳ್ತಿದ್ರು. ಸೊ ದಟ್ಸ್ ವೈ ಮಾಡೋಣ ಅಂತ ಇವಾಗ ಸದ್ಯಕ್ಕೆ ಪೈನಾಪಲ್ ಮಾತ್ರ ನೋಡಿರಿ. ಈ ವ್ಲಾಗ್ನಲ್ಲಿ ನಾನು ಈ ರೆಸಿಪಿ ಹಾಕಲ್ಲ, ಬಿಕಾಸ್ ಅದು ಕಂಟಿನ್ಯೂಟಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದ್ರದ್ದು ವಿಡಿಯೋ ಇಟ್ಬಿಟ್ಟು ನೆಕ್ಸ್ಟ್ ಒಂದು 2-3 ಡೇಸ್ ಆದಾದಮೇಲೆ ಹಾಕೋದು. ಅದು ಡ್ರಿಂಕ್ ಕಾರ್ಬನೇಟ್ ಆದಾದಮೇಲೆ ತೋರಿಸ್ತೀನಿ. ನಾನೇನು ತೋರಿಸೋ ನಿಮಿಷ ಗೈಸ್. ಇವಾಗ ಅದೇ ಪೈನಾಪಲ್ ತಿಪ್ಪಾಚಿ ಮಾಡೋದಕ್ಕೆ ನಾನು ಆಲ್ರೆಡಿ ರೆಕಾರ್ಡ್ ಮಾಡಿದ್ದೀನಿ, ಬಟ್ ಅದ್ರದ್ದು ಬ್ಲಾಗ್ ಇನ್ನೊಂದಿನ ಹಾಕ್ತೀನಿ. ಅಟ್ ಅ ಟೈಮ್ ಹೆಂಗೆ ರೆಸಿಪಿ ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು. ಇವಾಗ ಉಳಿದಿರೋ ಪೈನಾಪಲ್ನಲ್ಲಿ ನಾವು ಇವಾಗ ವಿಡಿಯೋಸ್ ಎಲ್ಲ ಮಾಡ್ತಿರ್ತಾರಲ್ಲ, ಉಪ್ಪು ಖಾರ ಒಂಚೂರು ಸಕ್ಕರೆ ಎಲ್ಲ ಹಾಕ್ಕೊಂಡು, ಸೊ ಅದನ್ನು ಮಾಡೋಣ ಗೈಸ್ ಇವತ್ತು. ಹೆಂಗಿರುತ್ತೆ ಅಂತ ಈಗ ಕಟ್ ಮಾಡೋಣ. ನನಗೆ ಭವಿಷ್ಯ ಎಲ್ಲ ಆದ್ಮೇಲೆ ತಿನ್ನು ಅಂತ ನಾರ್ಮಲ್ ಕೊಟ್ಬಿಟ್ಟು ನನಗೆ. ಸರಿ, ನಾನು ತಿನ್ನೋದೇನು ಮೀಡಿಯಾ ತೆಗಿ. ಇದೆ ನೀಡಿ. ನನ್ನ ಫೇವ್ರೇಟ್ ಗಾಸ್ ಪೈನಾಪಲ್, ನನ್ನ ಫೇವ್ರೇಟ್. ಇನ್ನ ಚಿಕ್ಕ ಪೀಸ್ ಕಟ್ ಮಾಡ್ಬೇಕಾ? ಬೇಡ, ಒಂದೇ ಸರಿ ಈ ಪೀಸ್ ತಗೊಳ್ಳ ನಾನು. ಬೇಡ, ಎತ್ತು ಕೈ ಹಾಗೆ ಖಾಲಿ ಮಾಡ್ಬಿಡ್ತೀಯ ನೀನು, ಬಿಡು. ಚಿನ್ನು ಆಯ್ತು, ಕೊಡು. ಚಿನ್ನು ಆಯ್ತಾ? ಇಡಿ. ನೀನ ಚಿಕ್ಕದಾಗಿ ಕಟ್ ಮಾಡೋಣ, ಸೊ ದಟ್ ಒಂದೊಂದು. ಭವಿಷ್ಯ ಪ್ಲೀಸ್ ಭವಿಷ್ಯ, ಲೇ ತಿನ್ನೋ ಕೊಡ್ತೀನಿ ತಾಳು, ಮಾಡೋ ತನಕ ವೇಟ್ ಮಾಡು ಭವಿಷ್ಯ. ಕಲಕ ಅಂತಿದ್ಯಾ. ಗೈ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ, ಸೊ ದಟ್ ಒಂದೊಂದು ಪೀಸ್ ಹಾಗೆ ಬಾಯಿಗೆ ಹೋಗ್ಬಿಡ್ಬೇಕು. ಕಚ್ಚೋದಕ್ಕೆ ರಸ ಎಲ್ಲ ಸೋರೋದಕ್ಕೆ ಇದು ಮಾಡ್ಕೊಳ್ಳಬಾರ್ದು. ರಸ ಸೋರಿದ್ರೇನೆ ಮಜಾ ಬರೋದು. ಆಯ್ತು, ಒಂದು 3 ಹಾಗೆ ಬಿಟ್ಟಿರ್ತೀನಿ. ಓಕೆ ಗೈಸ್, ನಂದು ಆನ್ಲೈನ್ ಕ್ಲಾಸ್ ಕೇಳಿಸ್ಬೇಕು. ಬೇಡ, ಅದನ್ನೇನು ತೋರಿಸ್ಬೇಡ ಭವಿಷ್ಯ. ಗೈಸ್, ಚಿಲ್ಲಿ ಪೌಡರ್ ಒಂಚೂರು ನೋಡ್ಕೊಂಡು ಹಾಕ್ತಾ ಇದ್ದೀನಿ, ಯಾಕೆಂದರೆ ನಮ್ಮ ಮನೆಯಲ್ಲಿ ಖಾರ ಆಗೋದ್ರೆ ಆಮೇಲೆ ನಮ್ಮ ಯಜಮಾನ್ರು ಒಯ್ ಅಂತ ಆಡ್ತಿರ್ತೀನಿ. ಏನಿಲ್ಲ, ಒಯ್ಯನ ಅಲ್ಲ, ಇಷ್ಟ ಆಗಲ್ಲ ಅವ್ರಿಗೆ. ಓಕೆ, ಸಾಲ್ಟ್ ಇರಲಿ ಇಷ್ಟಿಲ್ಲ. ನಾವು ಜೇನುತುಪ್ಪ ತಗೋತೀವಿ. ಜೇನುತುಪ್ಪ ಬೇಡ ನಂಗೆ. ಶುಗರ್ ಬದಲು ಜೇನುತುಪ್ಪ ಚೆನ್ನಾಗಿರುತ್ತೆ ಭವಿಷ್ಯ. ಗೈಸ್, ಶುಗರ್ ಹಾಕೋತಾರೆ, ಇಲ್ಲ ನಾವು ಜೇನುತುಪ್ಪ ಹಾಕೋತಾ ಇದೀವಿ. ಓಕೆ, ವೇಸ್ಟ್ ಮಾಡೋದು ಬೇಡ. ಲಾಸ್ಟ್ ಇಂಗ್ರೀಡಿಯೆಂಟ್ ಈಸ್ ಲೆಮನ್. ಇದನ್ನು ಹಾಕಿಲ್ಲ ಯಾರೂ, ನಾನು ಹಾಕ್ತಾ ಇದ್ದೀನಿ. ಹುಳಿ ಇರಲಿ ಒಂಚೂರು ಅಂತ.
ಇನ್ನೊಂಚೂರು ನಿಂಬೆಹಣ್ಣು ಹಾಕಬೇಕನ್ಸುತ್ತೆ. ನನಗೇನೋ ಇನ್ನೊಂಚೂರು ಖಾರ ಪುಡಿ ಹಾಕೋಬೇಕು ಅನಿಸುತ್ತೆ. ಸುಮೀರಮ್ಮ ನೀನು ಓಕೆ ಇಷ್ಟೇ ಇಷ್ಟು ಎಲ್ಲದಕ್ಕೂ ಖಾರ ಪುಡಿ ಹಾಕು ಒಂಚೂರು. ಅಮ್ಮ ಸುಮ್ಮನೆ ಇರಮ್ಮ ನೀನು, ನನಗೆ ಖಾರ ಆಗುತ್ತೆ ತುಂಬಾ. ಆಮೇಲೆ ಚೂರಿ ಹಾಕೋಣ, ಚೂರು 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 ಚೂರು. ಓಕೆ ಇನ್ನ ನಿಂಬೆಹಣ್ಣು ಹಾಕು ಸಾಕು. ಅದು ನೀರಾರು ಹಾಕು ಸ್ವಲ್ಪ. ಅದು ನೀರುಗಿರೋ ಏನು ಬೇಡ, ಇದ್ರಲ್ಲೇ ಬಿಟ್ಕೊಳ್ಳುತ್ತೆ. ಇವಾಗ ಇರೋವಂಥ ಪೈನಾಪಲ್ ಸಾರಿ ಇಲ್ಲ ಬೇಡ, ಸಾರಿ ನಿಂದು. ಚೆನ್ನಾಗಿದೆ ಇದು ಕೊಟ್ಟಾಗಿದೆ. ಇನ್ನ ಹಾಕೊಂಬಿಡು, ಬಾ ಮೂಗ್ ಮೇಲೆ ಇಟ್ಕೊಬಿಡು. ವಾವ್, ಸೂಪರ್ ಆಗಿದೆ. ಗೈಸ್ ತಾಳಿ ಏಯ್ ನಿಜ ಚೆನ್ನಾಗಿದೆ ಅಲ್ವಾ ಭವಿಷ್ಯ? ಗೈಸ್ ಎತ್ಕೊಳ್ಳಿ, ಇನ್ನೊಂಚೂರು ಖಾರ ಸರ್ಕೊಳ್ಳಿ. ಇಲ್ಲಿ ನೋಡಿ. ಸೂಪರ್ ಆಗಿದೆ ಗೈಸ್. ಸಕ್ಕತ್ತಾಗಿದೆ. ನೀವು ಮಾಡ್ಕೊಳ್ತೀನಿ. ನಮ್ಮ ಅಪ್ಪನೂ ಬಂದು ಗೈಸ್. ಇನ್ನು ಟಿಫನೇ ರೆಡಿ ಮಾಡಿಲ್ಲ. ಅವ್ರು ಇದು ತಿನ್ನೋ ಅಷ್ಟರಲ್ಲಿ ನಾನು ಟಿಫನ್ ರೆಡಿ ಮಾಡ್ತೀನಿ. ಎರಡು ಪೈನಾಪಲ್ ಒಬ್ಬರೇ ತಿನ್ಬಿಡ್ಬೋದು ಅಲ್ವಾ ಬಹುಶಃ? ಇಷ್ಟು ತಿಂತೀಯ ತಾನೇ ಬಿಟ್ರೆ? ಅದನ್ನೇ ನಾನು ಹೇಳಿದ್ದು. ನಂಗೆ ಪೈನಾಪಲ್ ನಾರ್ಮಲ್ ಆಗಿ ಕೊಟ್ಟರು ತಿಂತೀನಿ. ಸೂಪರ್ ಸೂಪರ್ ಸೂಪರ್. ನಾನು ಏನಪ್ಪ ಇಷ್ಟೊಂದು ಇದಾಗಿ ತಿಂತಾರೆ ವಿಡಿಯೋಗಳಲ್ಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ನಿಜ ಚೆನ್ನಾಗಿದೆ. ಅಪ್ಪಂಗೆ ಇದು ಗೈಸ್. ಇವಾಗ ನಾನು ಪುರಿ ಉಪ್ಪಿಟ್ಟು ಮಾಡಬೇಕು. ನಮ್ಮ ಯಜಮಾನ್ರು ತಿನ್ಬಿಟ್ಟು ತೋರಿಸ್ತಾರೆ ಇದನ್ನು. ಇಲ್ಲೇ ಇರಲಿ. ಕೈ ತೊಳ್ಕೊಂಡು ಕೂರಿ. ಸುಸ್ತಾಗ್ತದೆ, ಅದಕ್ಕೆ ಹೇಳಿ ಎನರ್ಜಿ ಕೊಡೋದು. ಇಲ್ಲ ಕೈ ತೊಳ್ಕೊಳ್ಳ. ನಮ್ಮಪ್ಪ ನೋಡಿ ಗೈಸ್ ಅನ್ಬ್ರೇಕಬಲ್ ಸ್ಕೇಲ್ ತಂದ್ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಒಬ್ರು ದೊಡ್ಡ ಹೆಣ್ಮಗು ಇದೆ. ಆ ಹೆಣ್ಮಗು ನನ್ನ ಹಳೆ ಸ್ಕೇಲ್ನ ಕಳ್ದಾಕ್ಬಿಡ್ತು. ಅದಕ್ಕೇನೆ ಗೈಸ್ ಇವಳಿಗೆ ಅನ್ಬ್ರೇಕಬಲ್ ಕಿಂತ ಇದು ಏನಂತಾರೆ ಲಾಸ್ಟ್ ಆಗದೆ ಇರೋ ಅಂತ ಸ್ಕೇಲ್ ಬೇಕು ಅಂತ ಗೊತ್ತಾಗುತ್ತೆ. ವಾವ್, ಬಂದ್ರಿ ಇಲ್ಲಿ ಇದೆ ಅಲ್ವಾ? ಅಷ್ಟು ನಿಮಗೆ ಖಾರ ಆಗ್ತಿದ್ಯಾ? ಏನು ರಿಯಾಕ್ಷನ್ ಕೊಡಲ್ಲ ಅಪ್ಪ. ಖಾರ ಇದೆ ಓಕೆ ರೀ, ಚೆನ್ನಾಗಿದ್ಯಾ ಇಲ್ವಾ ಅಷ್ಟೇ ಹೇಳ್ರಿ. ಚೆನ್ನಾಗಿಲ್ವಾ? ಚೆನ್ನಾಗಿದ್ಯಾ? ಖಾಲಿ ಹೊಟ್ಟೆ ತಿಂತೀವಲ್ಲ, ಏನಾಗಲ್ಲ, ಕಾಣ್ತಾನೆ ಖಾಲಿ ಹೊಟ್ಟೆಗೆ. ಹಣ್ಣು ಗೊತ್ತು ಖಾರದ ಪುಡಿ. ಅದಕ್ಕೆ ಕಮ್ಮಿ ಹಾಕಿದೀನಿ. ಇಬ್ರು ಮಾಡ್ತಾ ಇರೋ ಕೆಲಸ ನೋಡಿ. ಯಾವುದೂ ಸಿಗ್ಲಿಲ್ಲ ಇರಲಿಲ್ಲ. ಬಿಸ್ಕೆಟ್ ಹುಷಾರು, ಎಣ್ಣೆ ಗಿಣ್ಣೆ ಹಾಕ್ಬೇಕು.
ಇವಾಗ ಚಾಕ್ಲೇಟು ಬಿಸ್ಕೆಟು ಏನಾರು ಆಯ್ತಾ ಲೇಸು ಆಮೇಲೆ ಚೀಪ್ ಚಿಪ್ಸು ಎಲ್ಲನೂ ಅಂಗಡಿನಲ್ಲಿದೆ ಭವಿಷ್ಯ ಅಲ್ಲಿ ಸುಮ್ಮನೆ ನಾನು ತಿನ್ನಕ್ಕೆ ಇವಾಗ ನಾವು ಹೋಗ್ಬಿಟ್ಟು ಬರ್ತೀವಿ ಈ ದೇವಸ್ಥಾನಕ್ಕೆ ನಾನು ಮತ್ತು ನಮ್ಮ ಯಜಮಾನ್ರು ಮಾತ್ರ ನಮ್ಮ ಭವಿಷ್ಯ ಇನ್ನೂ ಸ್ನಾನ ಮಾಡಿಲ್ಲ ಸ್ಯಾಟರ್ಡೆ ಆನ್ಲೈನ್ ಕ್ಲಾಸ್ ಮುಗಿಸ್ಕೊಂಡು ಕೂತಿದ್ದಾಳೆ ಬಾಯ್ ಬಾಯ್ ಇಲ್ಲಿ ಫೋಟೋ ಹಾಕ್ಬಿಟ್ಟಿದ್ದಾರೆ ವೋಟ್ ಪಡೆದಿರಿ ಅಂತ ಇಲ್ಲಿ ನಟ ನಮ್ಮ ಭವಿಷ್ಯಂಗೆ ಚಿಪ್ಸು ಮತ್ತು ಚಾಕ್ಲೇಟ್ ಬೇಕಂತೆ ಸೊ ಇವಾಗ ಭವಿಷ್ಯಂಗೆ ಏನು ತಂದಿಲ್ಲ ಅಂತ ಹೇಳ್ತೀನಿ ಫಸ್ಟು ಅವಾಗ ನೋಡಿ ಹೆಂಗಿರುತ್ತೆ ಅವಳದು ರಿಯಾಕ್ಷನ್ ಮನೆ ಯಾಕೆ ಆಗ್ಲೂ ತೆಗಿಯೇ ಗುವಾಡ್ ಅಪ್ಪ ಗೈಸ್ ಮನೆಗೆ ಬಂದ್ವಿ ಈ ಮನೆಗೆ ಲೇಸ್ನ ತಂದಿದ್ರೆ ಅವ್ರನ್ನೆಲ್ಲ ನಾವು ಮನೆಗೆ ಬಿಟ್ಕೊಳ್ಳಲ್ಲ ಮೇಡಮ್ ಅವರೇ ಲೇಸ ಮತ್ತೋದ್ವಿ ಭವಿಷ್ಯ ಬೈ ಚಾನ್ಸ್ ಬರ್ತೋದ್ವಿ ಏನು ನೆನಪೇ ಆಗಲಿಲ್ಲ ಅಲ್ವೇನ್ರಿ ನೀವಾರ ನೆನಪಿಸೋದಲ್ವಾ ಬೇಡ ಪರವಾಗಿಲ್ಲ ಅಂದೆ. ಜೀ ಏನು ಹೇಳ್ತೀರಾ ರೀ ಬೇಡ ಅಂತ ಎಲ್ಲ ಹೇಳಿಲ್ಲ ಭವಿಷ್ಯ ನಂಗೆ ತಂದಿದ್ಯಾ ನೀನು ಅಪ್ಪನ್ನು ಇನ್ಕ್ಲೂಡ್ ಮಾಡ್ಕೋತಿಯಲ್ಲ ಅವಾಗ ಗೊತ್ತಾಗೋಗುತ್ತೆ ಅದು ಸುಳ್ಳು ಅಂತ ಅಯ್ಯೋ ಭವಿಷ್ಯ ಸಾರಿ ಭವಿಷ್ಯ ಅಪ್ಪಂಗೆ ಹೇಳ್ಬೇಡ ಅಂತ ಅಂದ್ಬಿಟ್ಟು ಹೇಳಿದ್ರೆ ಅವಾಗ ಅದು ನಿಜ ಥ್ಯಾಂಕ್ ಯು ಮಮ್ಮಿ ಇಷ್ಟೇ ಕೇಕ್ ಮಾಡ್ಕೊಳ್ತೀನಿ ಕಣಪ್ಪ ನೀನು ಏನು ಹೇಳಿಲ್ವಾ ಕೇಕ್ ಮಾಡ್ಕೊತೀನಿ ಅಂತ ಯಪ್ಪ ಏನು ಎಷ್ಟು ದೊಡ್ಡದಾಗಿ ಓಪನ್ ಮಾಡಿಕೊಂಡು ಕೊಡು ಒಂದು 2 ಪೀಸ್ ಅಲ್ಲಿ 30 ರೂಪಾಯಿ ಇತ್ತಂತೆ ತಗೋ ಅಂತ ಹೇಳಿದೆ ನನಗೆ ದೇ ಇದು ಸ್ವಲ್ಪ ಜಾಸ್ತಿ ಆಯ್ತು ಸುಮ್ಮನಿರಿ ಬಿಂಗೋನ ಇದು ಬಟ್ ಅದು ಲೇಸೇ ಒಳ್ಳೇದಲ್ಲ ಭಾಷೆ ನನಗೇನಿದ್ರು ಓಕೆ ಥ್ಯಾಂಕ್ ಯು ನೋಡಿ ಭವಿಷ್ಯ ಓರಿಯೋಯಿಂದ ಕೇಕ್ ಮಾಡ್ಕೊಂಡಿದ್ದಾಳೆ ನಂಗೆ ಗೊತ್ತಿತ್ತು ಕೇಕೆ ಮಾಡ್ಕೊಳ್ಳೋದು ಅಂತ ಟಿಕೆಟ್ ಅವಳಿಗೆ ಬಿಸ್ಕೆಟ್ ತಂದ್ಕೊಟ್ಟಿದ್ದೆ ಅಯ್ಯಯ್ಯೋ ದಿನ ಬಿಟ್ಟೇ ಇಲ್ಲ ಕಣಮ್ಮ ಟಿವಿ ಬೇಕು ನನಗೆ ಜಾಸ್ತಿ ತಿಂದ ಬಿಡ್ತಾಳೆ ಗೈಸ್ ಊಟ ಎಲ್ಲ ಆಯಿತು ವೆಜಿಟೇಬಲ್ ಪಲಾವ್ ಮತ್ತು ಸೋಯಾ ಫ್ರೈ ಮಾಡಿದ್ದೆ ಆ್ಯಂಡ್ ಇವಾಗ ಕಬ್ಬು ತಿಂತಾಯಿದ್ದೀನಿ ಇಡಬಾರೆ ಕಬ್ಬೆಲ್ಲ ನಾನು ಒಬ್ಬಳ ತಿಂತಾ ಇರೋದು ಗೈಸ್ ಬಿಕಾಸ್ ಹಲ್ಲಲ್ಲಿ ಕಟ್ಕೊಂಡು ತಿಂತೀನಿ ಭವಿಷ್ಯ ಮಾಡಿಕೊಡ್ಬೇಕು ಅಂದರೆ ಕಟ್ ಮಾಡಿಕೊಡ್ಬೇಕು ಅವಳು ಇವಾಗ ಸದ್ಯಕ್ಕೆ ಮಲಗಿದ್ದಾಳೆ ಎದ್ದಾದ್ಮೇಲೆ ಕೇಳ್ತೀನಿ ಬೇಕು ಕಬ್ಬು ಅಂದರೆ ಕಟ್ ಮಾಡಿಕೊಡ್ತೀನಿ ಇಲ್ಲ ಅಂದರೆ ನಾನು ಹಲ್ಲಲ್ಲಿ ನಂದಿ ತಿನ್ಕೋತೀನಿ ಗೈಸ್ ಇದು ಗೈಸ್ ತಡೀರಿ ನಿಮ್ಗೂ ಒಟ್ಟಿಗೆ ಪುಟ್ಟೋಡಿಗೆ ಅಂತ ಅನ್ಕೊಂಡ್ರೆ ಸರಿ ಅಪ್ಪ ಇಲ್ಲಿ ಒಟ್ನಲ್ಲಿ ಪುಟ್ಟೋಡ್ಗಿ ಥರನೇ ಆರ್ಡರ್ ಮಾಡಿರೋದು ಇಲ್ಲಿ ನೋಡಿ ಗೈಸ್ ತೋರಿಸ್ಬೇಡ ಸ್ನಾನ ಮಾಡಿಲ್ಲ ಗೈಸ್ ನಾನು ಇವತ್ತೆಲ್ಲ ಸ್ನಾನ ಮಾಡಿಲ್ಲ ಗೈಸ್ ಗಲೀಜು ಇವಳು ರಜಾ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅಪ್ಪ ಆರ್ ಯು ರೆಡಿ ಟು ಸಿ ಅಪ್ಪ ಆರ್ ಯು ರೆಡಿ ಟು ಸಿ ಏನೇನು ತಂದಿದ್ದೀರಿ ತಡಿ ತೋರ್ಸ್ಲಾ ತೋರ್ಸ್ತೀನಿ ನೋಡು ಒಂದೊಂದು ತೋರ್ಸ್ಲಾ ಖುಷಿ ನೋಡಿ ಅದು ತರಿಸಿರೋದು ನೋಡು ಚೀಟೋಸ್ ಆಯ್ತಾ ಇದ್ಯಾವುದೋ ಇದಂತೆ ಯಾವ್ದೋ ಮಸಾಲಾ ಶಕ ಮಖಾ ಶಾಖ ಅಂತ ಯಾವ್ದೋ ನೋಡು
ಹಾ ಬೇಗ ಬೇಗ ತೋರ್ಸು. ಆಯ್ತಾಯ್ತು ನೋಡಿಲಿ ಬಿಂಗೋ ಮ್ಯಾಂಗಲ್ಸ್. ಕಣ್ಣಿಗೆ ಚುಚ್ಕೊಬಿಟ್ಟೆ. ಇದು ಮಕ್ಕ ಶಕ್ಕ. ಅದು ಮಕ್ಕ ಸಾಕಾನೆ. ಹಾ ಅದೇ ಪಿಂಕ್ ಕಲರ್ ಇದು ಓಕೆ 2 minutes. ಮ್ಯಾಗಿ ಅದು. ಇದು ಸ್ಪೈಸಿ ಮ್ಯಾಗಿ. ಅಯ್ಯೋ ಹೋಲ್ಡಲ್ಲಿ ಇಟ್ಬಿಟ್ಟೈತ್ ಕಣಮ್ಮ ಫೋನು. ಇವಾಗ ತೆಗಿಯಕ್ಕೂ ಬರಲ್ಲ ಅಪ್ಪಂಗೆ. ಓಕೆ ಗೈಸ್, ಇಷ್ಟೆಲ್ಲ ತಗೊಂಡಿರೋದಕ್ಕೆ ಖುಷಿ ಪಡ್ತಾವಳೆ. ತಡಿ ಮತ್ತೆ ಕಾಲ್ ಮಾಡ್ತೀನಿ. ವೇಸ್ಟ್ ಖರ್ಚು ಮಾಡಿದ್ಲು ಅಂತ ನನಗನ್ನಿಸ್ತಿದೆ. ಯಾಕಪ್ಪ ಹೋಲ್ಡಿಗೆ ಇಟ್ಬಿಟ್ಟೆ? ಇದೆರಡಾಯ್ತು. ಫ್ರೆಂಚ್ ಫ್ರೈಸ್. ಓಕೆ ಸರಿ ತಲೆ ಮೇಲಿಂದ ಸುರ್ಕೊಳಕ್ ಹೇಳ್ರಿ. ಆಯ್ ಮಾಡು. ಓಕೆ ಹಾ ಸರಿ. ಮಜಾ ಬಂತಾ ನೋಡಿ? ಹಾ ಸರಿ ಬಾಯ್. ಗೈಸ್ ನಮ್ಮ ಅಪ್ಪಗೆ ಮಜಾ ಬಂತಂತೆ ನೋಡಿ. ನಿಮಗೂ ಮಜಾ ಬಂತಾ? ನೋಡಿ ಗೈಸ್, ಇದೆಂತ ಒಳ್ಳೆ ಆಫರ್ ಅಂತ ಅಂದರೆ ಇದೊಂದೇ 297 ರುಪೀಸ್. ಆದರೆ ನಾನು ಇಷ್ಟೂ 282 ಇದಕ್ಕಿಂತ ಕಡಿಮೆ ತರಿಸಿದ್ದೀನಿ ಅಂದರೆ ನಾನು ಎಂತ ಒಳ್ಳಿರ್ಬೇಕು. ಹಾಂ ಹೇಳಿ ಹಾಕ್ಬೇಡ ಪ್ಲೀಸ್ ಹಾಕ್ಬೇಡ. ಅದರಲ್ಲಿ ಹೆಂಗ್ ಮಾತಾಡ್ತಾ ಗೊತ್ತಾಗಲಿ ರಕ್ಷಿತಾ ಬಿಗ್ ಬಾಸ್ ನಲ್ಲಿ. ಹೇಳಿ ಗೈಸ್, ನಾನು ಅದನ್ನ ಹಂಗೆ ಇದು Okay. ಮೋಸ್ಟ್ ರೆಕಮೆಂಡೆಡ್ ಅಂತೆ ಏನೋ. ಓಕೆ ತಿನ್ನೋದ ನೋಡಿ ಗೈಸ್, ಭವಿಷ್ಯದ ಸಂಭ್ರಮ. ಅವರಪ್ಪಂಗೆ ಕುರ್ಕ್ಲ್ ಐಟಮ್ ಪರ್ಚೇಸ್ ಮಾಡಿರೋದು ಕಡಿಮೆ ರೇಟ್ಗೆ ಅಂತ ತೋರಿಸ್ತಿದ್ದಾಳೆ. ತುಂಬ ಸಂಭ್ರಮಿಸ್ತಿದ್ದಾಳೆ. ಇದು ಏನು ಅಲ್ಲಿ ಮೋಸ್ಟ್ ಫೇಮಸ್ ಅಂತ ತಿಂದ್ಯಾ? ಮಹಾ ಮಕ್ಕ ಸಾಕ ಮಕ್ಕ ಆ ಕಣ್ಣಿಗೆ ಇಟ್ಬಿಡು, ಒದ್ಬಿಡು. ಗೈಸ್ ನಮ್ಮ ಅಪ್ಪಂಗೆ ತಿನ್ಸೋಣ. ಅಷ್ಟು ನಾನು ತೆಗಿಬೇಡ. ಅಯ್ಯಪ್ಪ, ಇದೇನ್ ಗೊತ್ತಾ, ಅವತ್ತೇ ಉಡಾಯಿಸ್ಬಿಡ್ಬೇಕು, ಚಿಂದಿ ಉಡಾಯಿಸ್ಬಿಡ್ಬೇಕು ಅವಳು ಅವತ್ತೇ. ಇವೆಲ್ಲ ತಿನ್ನಲ್ಲ ನಾವು. ಚೆನ್ನಾಗಿದ್ಯಾ ರೀ? ಚೆನ್ನಾಗಿದ್ಯಾ? ಊದ್ಕೊಂಡು ತಿಂತಾ ಇದೆಯಲ್ಲ. ನೋಡಿ ಹೆಂಗ್ ತಗೊಳುತ್ತೆ, ನೋಡಿ ಹೆಂಗ್ ತಗೊಳುತ್ತೆ. ಇನ್ನೊಂದು ಬಿತ್ತು ಒಂದೇ ಅಪ್ಪಂಗೆ ಒಳಗಡೆ ಹೋಯ್ತು ರೀ ಒಂದು. ಸರಿ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next vlog, take care. Bye. See you guys. Bye. ಭವಿಷ್ಯ ಬಾಯ್ ಹೇಳು. ಬಾಯ್. ನೋಡುವ ಹಿಂಗೇನು ನಂಗೆ ಬೇಡ.